ಅದೇ ರೀತಿಯಲ್ಲಿ ಅದು ಏನು ಅಂತ ಗೊತ್ತಿದ್ರೆ ಅದು ನಮಗೆ ಭಾರ ಇದ್ರೂ ಅದರದ ವ್ಯಾಲ್ಯೂ ಗೊತ್ತಾದಾಗ ಅದರ ಹೆಚ್ಚಿನ ಪರಿಣಾಮ ಕೊಡ್ತದೆ. ಅದೇ ರೀತಿಯಲ್ಲಿ ಇಲ್ಲೂ ಸಹ ಕೈಯಲ್ಲಿ ಹೂಗು ಹಣ್ಣು ಫಲವನ್ನು ಇಟ್ಟು ನಾವು ಮಂಡಲ ದರ್ಶನ ಮಾಡಿದ್ದೇವೆ. ಈ ಎಲ್ಲ ಸುವಸ್ತುಗಳು ಸಹ ಒಂದೊಂದು ವಿಶೇಷತೆಯನ್ನು ಹೊಂದಿದೆ. ಈಗ ಕಾಯಿ 2 ಕಾಯಿ ಇಟ್ಕೊಂಡು ನಾವು ಮಂಡಲ ದರ್ಶನ ಇಟ್ಕೊಂಡು ಇಲ್ಲಿಯೇ ಮಾಡಿದಂತಹ ಯಾವ್ಯಾವ ಪುಣ್ಯ ಕಾರ್ಯದಿಂದ ನಮಗೆ ಇಹದಲ್ಲೂ ಸಹ ಒಳ್ಳೆಯದಾಗಿದೆ. ನಾವೇನು ಸರ್ವಜ್ಞರಲ್ಲ, ಎಲ್ಲರನ್ನು ತಿಳಿದಿಲ್ಲ, ಆದರೆ ಭಗವಂತನನ್ನ ಪ್ರಾರ್ಥಿಸಬೇಕು ಎನ್ನುವ ಒಂದು ಮಾತ್ರ ಗೊತ್ತಿದೆ ನಮಗೆ. ಹಾಗಾಗಿ ಅವನಲ್ಲಿ ಅವಳಲ್ಲಿ ನೀನೇ ದೇವರು, ನೀನೇ ಕಾಪಾಡಬೇಕು ಅಂತ ನಾವು ಬೇಡಿದಾಗ ಅದೆಲ್ಲ ಕಾರ್ಯಗಳು ಸಿದ್ಧಿಯಾಗ್ತದೆ. ಹಾಗಾಗಿ ಈಗ ಸ್ವಾಮಿಗಳು ಇವರೆಲ್ಲ ನಿರಾಕಾರವಾಗಿಯೂ ಪೂಜೆ ಮಾಡುವ ಸಾಮರ್ಥ್ಯ ಅವರಲ್ಲಿ ಇರುತ್ತೆ. ಈಗ ನಮಗೆ ಒಂದು ಗಣಪತಿ ಈಗ ನಮಗೆ ತೋರಿಸಿದ್ದಾರೆ, ಸೊಂಡಿಲಿರ್ಬೇಕು, ಈಗ ಕಿವಿ ಇದೆ ಇದಂತ ಅಂದ್ರೆ ಗಣಪತಿ ಅಂತ ಗೊತ್ತಾಗುತ್ತೆ. ಈಗ ಅದೇ ರೀತಿಯಲ್ಲಿ ಇಲ್ಲೂ ಸಹ ದುರ್ಗಾ ಯಂತ್ರ ಅಂತ ಮಾಡಿದ್ದೇವೆ. ಇದು ನೋಡಕ್ಕೆ ಸುಂದರವಾಗಿ ಒಂದು ವಿಷಯದಲ್ಲಿ ಕಂಡಿದ್ರು ಈ ತರದಲ್ಲೇ ಹಾಕ್ಬೇಕು ಅದಂತೆ. ಒಳಗಡೆ ಷಟ್ಕೋಣ ಇದೆ. ಸಹಜವಾಗಿ ಹೆಣ್ಮಕ್ಕಳು ಹಾಕಿದ್ರೆ ಅದು ರಂಗೋಲಿ ಆಗತ್ತೆ. ಅವರು ಅದರನ್ನ ಯಾವ ಕಡೆಯಿಂದ ಯಾವ ಕಡೆ ಬೇಕಾದ್ರೂ ಹಾಕ್ಬೋದು. ನೀವು ನೋಡ್ತಾ ಇದ್ದಿದ್ರಿ, ಕೇಳಿದ್ರಿ ಅವಾಗ ಸಹಜ. ಅವಾಗ ಒಂದು ವಿಷಯ ಮಾತ್ರ ಹೇಳಿದ್ದೆ, ಇಲ್ಲಿ ಹೇಗಿದೆ ಅಂದ್ರೆ ದಿಕ್ಕಿನಿಂದ ದಿಕ್ಕಿಗೆ ಹೋಗ್ಬೇಕು ಅಂತ ಇದೆ. ಅಂದ್ರೆ ಈ ದಿಕ್ಕಿನಿಂದ ಈ ದಿಕ್ಕಿಗೆ ಹೋಗ್ಬೇಕು ಕೈ, ಅಂದ್ರೆ ರೇಖೆಗಳು ಅವು ಉತ್ತರೋತ್ತರವಾದಂತ ಅಭಿವೃದ್ಧಿ ಆಗಬೇಕು ಅಂತ. ಇಲ್ಲಿ ಯಾವಾಗ ಮಂಡಲದ ರೇಖೆಗಳು ಶುರುವಾದವೋ ಆವಾಗ ನಿಮ್ಮ ಜೀವನದ ಅಭ್ಯುದಯದ ರೇಖೆಯು ಅಲ್ಲಿಂದ ಶುರು ಆಯಿತು ಅಂತ ಒಂದು ವಾಕ್ಯ. ಹಾಗಾಗಿ ಇದರನ್ನ ಯಾವ್ಯಾವ ಕಡೆಯಲ್ಲಿ ಹಾಕಬಾರ್ದು, ಅದು ಯಾವ ರೀತಿಯಲ್ಲಿ ಹಾಕ್ಬೇಕು ಆ ರೀತಿಯಲ್ಲಿ ಹಾಕಬೇಕು. ಅದು ನಮ್ಮ ಕೆಲವಷ್ಟು ಅನುಕೂಲಗಳಿಗೋಸ್ಕರ ನಾವು ಕೆಲವಷ್ಟು ಬದಲಾವಣೆ ಅಂದ್ರೆ ಏನು, ಅದನ್ನು ಹಿಂಗೆ ಹಾಕೋದು ಹಿಂಗೆ ಹಾಕಿರ್ತೀವಿ, ಆದ್ರೂ ಅದಕ್ಕೆ ನಾವು ದೇವರೇ ಕಾಪಾಡುವಂತ ಪ್ರಾಯಶ್ಚಿತ್ತದಲ್ಲಿ ಮಾಡ್ಕೊಳ್ತೇವೆ. ಇಲ್ಲಿ ಕಾಣುವಂಥದ್ದು ಒಳಗಡೆ ಷಟ್ಕೋಣ, ಆಮೇಲೆ ತ್ರಿಕೋಣ, ಆಮೇಲೆ ಷಟ್ಕೋಣ, ಕಡೆಗೆ ವೃತ್ತ, ಆಮೇಲೆ ಅಷ್ಟದಳ ಪದ್ಮ, ಆಮೇಲೆ ಬಿಳಿ, ಕೆಂಪು, ಕಪ್ಪು, ಸತ್ವ, ರಜ, ತಮಗಳಿಂದ ಕೂಡಿದಂತಹ ಅದು ಬಣ್ಣ ರೇಖೆಯಿಂದ ಕೂಡಿದೆ. ಅದರಲ್ಲಿ ನಂತರ ಚತುರ್ದ್ವಾರ, 4 ದಿಕ್ಕಿನಲ್ಲೂ ಅದು ದ್ವಾರ ಒಂದು ಈ ತರದಲ್ಲಿ ಇದೆ ಅಂತ ಮಂಡಲ ನಮಗೆ ಅಂದ್ರೆ ಗುರುಮುಖೇನ ಒಂದು ಪಾಠ ಆಗಿರುತ್ತೆ. ಆ ಮುಖೇನವಾದಂತಹ ಪಾಠ ಇದು ರೀತಿಯಲ್ಲಿ ನಾವು ಮಾಡಿದ್ದೇವೆ. ಸತ್ವರಜ ತಮ ಇದು ವಿಶೇಷವಾದಂತಹ ಒಂದು ಬಣ್ಣ ಸಹಿತ ಸತ್ವ. ಅದು ಹೇಗಿದ್ರೆ ನಮ್ಮ ದೇಹದಲ್ಲೂ ಸಹ ಇರುವಂಥದ್ದು. ಕಪ್ಪು ತಾಮಸ, ಕಪ್ಪು ಮನೆಯೊಳಗೆ ಕಪ್ಪು ಹಾಕೊಂಡಿದ್ರೆ ಒಂಥರ ನಮಗೆ ಜಾಡ್ಯತೆ ಇರುತ್ತೆ, ಅದು ಇರಬಾರ್ದು. ಕಪ್ಪಾದ್ಮೇಲೆ ಇದ್ದಿದ್ದು ಕಪ್ಪಾದ್ಮೇಲೆ ಇಲ್ಲಿ ಇದ್ದಿದ್ದು ಕೆಂಪು, ಅದು ಸ್ವಲ್ಪ ರೌದ್ರ, ಸ್ವಲ್ಪ ಇದಿರತ್ತೆ, ಕ್ರೌರತೆ ಇರುತ್ತೆ. ಅದನ್ನ ದಾಟಿ ಹೋದಾಗ ಮಾತ್ರ ಮನಸ್ಸು ಶಾಂತಿಯಾಗಿ ದೇವರನ್ನು ಮುಡುವಲ್ಲಿಗೆ ನಾವು ತಲುಪಬಹುದು ಎನ್ನುವ ಒಂದು ನೀತಿಯ ಇದರಲ್ಲಿ ಶಾಸ್ತ್ರದಲ್ಲಿ ಆ ತರದಲ್ಲಿ ಇಟ್ಟಿದ್ದಾರೆ. ನಿಮಗೆ ಈಗ ಸಂಕಲ್ಪದಲ್ಲಿ ಹೇಳಿದಂತ ವಿಷಯ ನಿಮ್ಮ ಮನಸ್ಸಿನಲ್ಲಿರುವ ಸಾಧಿಯ ಏ ಹಿ ಶ್ರೀ ಪಂಚದುರ್ಗಾ ಪರಮೇಶ್ವರ್ಯೇ ನಮಃ. ಪುಷ್ಪಾಂಜಲಿ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ ತರ್ಪಯಾಮಿ. ಓಂ ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಆಪದಂ ಮೇ ನಾಶಯ ನಾಶಯ ಸಂಪದಂ ಮೇ ಪ್ರಾಪಯ ಸಕಲ ಮನೋರ್ಧಾನ್ ಸಾಧಯ ಸಾಧಯ ಏ ಹಿ ಶ್ರೀ ಪಂಚದುರ್ಗಾ ಪರಮೇಶ್ವರ್ಯೇ ನಮಃ. ಪುಷ್ಪಾಂಜಲಿ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ ತರ್ಪಯಾಮಿ. ಓಂ ಯಾ ದೇವಿ ಸರ್ವಭೂತೇಷು ಕ್ಷುಧಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ ಏ ಹಿ ಶ್ರೀ ಪಂಚದುರ್ಗಾ ಪರಮೇಶ್ವರ್ಯೇ ನಮಃ. ನಮಸ್ಕಾರಾನ್ ಸಮರ್ಪಯಾಮಿ ತರ್ಪಯಾಮಿ. ಶುಂಭಾಯ ಚಾಖ್ಯಾತ ಸಾತೀವ ಸುಮನೋಹರ ಕಾಪ್ಯಾಸ್ತೆ ಸ್ತ್ರೀ ಮಹಾರಾಜ ವಾಸಯಂತಿ ಹಿಮಾಚಲಂ. ಆಪದಂ ಮೇ ನಾಶಯ ನಾಶಯ ಸಂಪದಂ ಮೇ ಪ್ರಾಪಯ ಸಕಲ ಮನೋರ್ಧಾನ್ ಸಾಧಯ ಸಾಧಯ ಏ ಹಿ ಶ್ರೀ ಪಂಚದುರ್ಗಾ ಪರಮೇಶ್ವರ. ಪುಷ್ಪಾಂಜಲಿ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ ತರ್ಪಯಾಮಿ. ನೈವ ತಾದೃಕ್ವಚಿದ್ರೂಪಂ ದೃಷ್ಟಂಕೇಂ ಜ್ಞಾನ್ಯತಾಂ ಕಾಪ್ಯಸೋ ದೇವಿ ರುಕ್ಯತಾಂ ಚಾತುರೇಶ್ವರ.